ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ನೋಡಕ್ ಹೋಗಿದ್ರೆ ಸಾಕಷ್ಟು ಜನ ಹಣ ಸಂಪಾದನೆಯನ್ನ ಮಾಡ್ತಾರೆ, ದುಡಿತಾರೆ. ಅದೆಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಅವರ ಬಳಿ ಅದು ಉಳಿಯೋದಿಲ್ಲ. ಹಾಗಾಗಿ ಅವರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಎದುರಾಗತ್ತೆ. ಹೇಗೆ ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ? ನೋಡಿ, ಭೂಮಿಯನ್ನು ಹೊತ್ತಿರತಕ್ಕಂಥವನು ವರಾಹ, ಭೂವರಾಹ ಸ್ವಾಮಿ ಅಂತ ಹೇಳ್ತೇವೆ. ಭೂದೇವಿ, ಶ್ರೀದೇವಿ, ಭೂದೇವಿ, ಲಕ್ಷ್ಮಿ ಮತ್ತು ಭೂಮಿ, ಇದೆರಡು ಮಹಾವಿಷ್ಣುವಿನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅಥವಾ ವೃಕ್ಷಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥವ್ರು. ನೋಡಿ, ಯಾವಾಗಲೂ ಕೂಡ ಲಕ್ಷ್ಮಿ ಅಂದರೆ ಮಹಾವಿಷ್ಣುವಿನ ಎಡಭಾಗದಲ್ಲಿ ಇರಬೇಕು, ವೃಕ್ಷಸ್ಥಳ ಅಂದರೆ ಹೃದಯದಲ್ಲಿ ಇರಬೇಕು. ಭೂದೇವಿ ಅಂದ ತಕ್ಷಣ ಮಹಾವಿಷ್ಣುವಿನ ಬಲಭಾಗದಲ್ಲಿ ಇರಬೇಕು. ಈ ಎರಡೂ ಯೋಗಗಳು ಕೂಡ್ತಕ್ಕಂಥದ್ದು ಭೂವರಾಹ ಸ್ವಾಮಿ ಮತ್ತು ಲಕ್ಷ್ಮಿ. ನೀವು ವರಾಹಸ್ವಾಮಿಯ ಫೋಟೋವನ್ನು, ವಿಗ್ರಹವನ್ನು ನೋಡಿದ್ರೆ ಮಹಾವಿಷ್ಣುವಿನ ತೊಡೆಯ ಮೇಲೆ ಭೂದೇವಿ ಕುಳಿತಿರ್ತಾಳೆ, ಅಂದರೆ ವರಾಹಸ್ವಾಮಿಯ ತೊಡೆಯ ಮೇಲೆ. ಲಕ್ಷ್ಮಿ ವೃಕ್ಷಸ್ಥಳದಲ್ಲಿ ಇರ್ತಾಳೆ. ಹಾಗಾಗಿ ಮನೆಯಲ್ಲಿ ಯಾವುದೇ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ. ಎಷ್ಟು ಕಷ್ಟಪಡ್ತೀವಿ. ಬೇರೆ ಅಂದರೆ ಆಡುಭಾಷೆಯಲ್ಲಿ ಇರುತ್ತೆ, ಪಕ್ಕದ ಮನೆಯವರೆಲ್ಲ ವೃದ್ಧಿ ಆಗ್ಬಿಟ್ರು, ನಾನು ಇನ್ನು ಹಿಂದೆ ಇದ್ದೇನೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಇರುತ್ತೆ. ಅಸೂಯೆ ಬೇಡ. ಈ ಮಂತ್ರ ಪಠಣ ಮಾಡ್ಕೊಳ್ಳಿ, ಯಾವುದೇ ಕಷ್ಟಗಳಿದ್ರೂ ದೂರವಾಗತ್ತೆ. ಅದು ಏನು ಮಂತ್ರ ಹಾಗಾದರೆ? ಖಡ್ಗದಂಷ್ಟ್ರಾಯ ವಿದ್ಮಹೆ ಯಜ್ಞಾತ್ಮನಾಯ ಧೀಮಹಿ ತನ್ನೋ ಭೂವರಾಹ ಪ್ರಚೋದಯಾತ್. ಈ ಮಂತ್ರವೇ ಹೇಳುವಾಗೆ ಭೂಮಿಯ ವೃದ್ಧಿ, ವರಾಹ ಅವತಾರ ಮತ್ತು ಲಕ್ಷ್ಮೀ ಮತ್ತು ಭೂದೇವಿ ಅನುಗ್ರಹದಿಂದಾಗಿ ಮನೆಯಲ್ಲಿ ಶಾಂತ ವಾತಾವರಣ ಅಥವಾ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಯೋಗ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗತ್ತೆ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನು ನಿಷ್ಕಲ್ಮಶವಾಗಿ ನೋಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಪತ್ರಂ ಪುಷ್ಪಂ ಫಲಂತೋ ಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಏನು ಹಾಗಂದ್ರೆ ಏನು? ಪತ್ರಂ ಪುಷ್ಪಂ ಫಲಂ ತೋಯಂ. ಭಗವಂತನಿಗೆ ನೀವೇನೋ ವಜ್ರ ಚಿನ್ನ ಕೊಡುವಂಥದ್ದು ಬೇಕೇ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಅಂದರೆ ಎಲೆ, ಕಾಡಿನಲ್ಲಿ ಸಿಗುವಂತಹ ಅಥವಾ ಮನೆ ಮುಂಭಾಗದಲ್ಲಿ ಸಿಗ್ತಕ್ಕಂತಹ ಎಲೆಯನ್ನು, ಹೂವನ್ನು ಮತ್ತು ಯಾವುದೋ ಒಂದು ಹಣ್ಣನ್ನು ಕೊಡು. ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನೀ ಅದನ್ನು ಕೊಟ್ಟುಬಿಟ್ರೆ ನೀವು ಭಗವಂತ ಮಹಾವಿಷ್ಣು ಭಗವದ್ಗೀತೆಯಲ್ಲಿ ಗೀತೋಪದೇಶದಲ್ಲಿ ಹೇಳಿದ್ದಾನೆ ಇದನ್ನು. ಅದನ್ನೆಲ್ಲವನ್ನ ನೀಡ್ತಾನೆ. ಮನೆ ನೆಮ್ಮದಿಗೆ ಇಷ್ಟು ಸಾಕು. ಭಕ್ತಿಯೇ ಸರ್ವಶ್ರೇಷ್ಠವಾದಂತಹ ಪೂಜೆ ಎನ್ನುವುದಾಗಿ ಉಪದೇಶ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಮಾಡಿಕೊಂಡ್ರೆ ಮನುಷ್ಯನ ಎಲ್ಲ ಕಷ್ಟಗಳು ದೂರವಾಗುತ್ತೆ, ಸಂತೋಷದಾಯಕವಾಗಿ ಮನೆಯಲ್ಲಿ ಇರಬಹುದು. ಓಕೆ ಗುರುಜಿ, ಇನ್ನು ಮನೆ ತನ್ನದೇ ಆಗಿರುವಂತಹ ಸ್ವಂತ ಮನೆಯನ್ನ ಕಟ್ಟಬೇಕು ಅಂತ ಸಾಕಷ್ಟು ಜನ ಕನಸು ಕಾಣ್ತಾ ಇರ್ತಾರೆ, ಆಸೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಅವ್ರು ಇನ್ನೇನು ಆಗಬೇಕು, ಮನೆ ಕಟ್ಟಬೇಕು ಅನ್ನುವಂತ ಹಂತಕ್ಕೆ ಹೋದಾಗ ಅವರಿಗೆ ಆ ಒಂದು ಭಾಗ್ಯ ಸಿಗೋದಿಲ್ಲ. ಯಾಕೆ ಅಂತ, ಇದಕ್ಕೆ ಏನಾದ್ರೂ ಮಂತ್ರ ಪಠಣ ಇದೆಯಾ? ಹೇಗೆ ಮಂತ್ರ ಪಠಣ? ಓಂ ವಂ ವಚದ್ಭುವೇ ನಮಃ ಎನ್ನುವಂತಹ ಮಂತ್ರ, ಸಿಂಪಲ್ ಆಗಿರ್ತಕ್ಕಂತಹ ಮಂತ್ರ. ಈ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ, ಇನ್ನೊಮ್ಮೆ ಹೇಳ್ಕೊಡೋಣ, ಓಂ ವಂ ವಚದ್ಭುವೇ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸ್ವಂತ ಮನೆ ಕಟ್ಟುವಂತಹ ಯೋಗ. ಭೂಮಿ ಇದೆ, ಕಟ್ಟಕ್ಕಾಗ್ತಿಲ್ಲ, ಅಥವಾ ತುಂಬಾ ದಿನ ಅಂದ್ಕೊಂಡಿದ್ದೇವೆ, ಸೈಟ್ ಇದೆ, ಮನೆ ಕಟ್ಟಕ್ಕಾಗ್ತಿಲ್ಲ, ಅಥವಾ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೇವೆ, ಹಣಕಾಸು ಕುಡಿಯೇ ಬರ್ತಾ ಇಲ್ಲ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಸ್ವಂತ ಮನೆ ಯೋಗ ಬರುತ್ತೆ. ಒಂದು ಸಂಕಲ್ಪ ಮಾಡ್ಕೊಳ್ಳಿ. ವರಾಹ ಕ್ಷೇತ್ರಕ್ಕೆ, ಭೂವರಾಹ ಕ್ಷೇತ್ರ ಇದ್ದಾವೆ, ಹಲವು ಕಡೆಗಳಲ್ಲಿ ಇದ್ದಾವೆ. ತಿರುಪತಿಯಲ್ಲಿ ಇದ್ದಾವೆ, ಕಲ್ಲಳ್ಳಿಯಲ್ಲಿ ಇದ್ದಾವೆ, ಹಲವು ಕ್ಷೇತ್ರಗಳಿಗೆ ಹೋಗಿ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಚೂರು ಮಣ್ಣನ್ನು, ಅಲ್ಲಿ ಆ ಕ್ಷೇತ್ರದಿಂದ ಮಣ್ಣನ್ನು ತಂದು ಅದನ್ನು ಒಂದು ಬಟ್ಟೆಯಲ್ಲಿ, ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ ಇಟ್ಟು ನಿತ್ಯ ಪೂಜೆಯನ್ನು ಮಾಡಿ ಅತಿ ಶೀಘ್ರವಾಗಿ ಸ್ವಂತ ಮನೆ ಯೋಗ ಬರುತ್ತೆ. ಎಲ್ಲರೂ ಕೂಡ ಒಂದು ಸ್ವಗ್ರಹ ಅನ್ನುವಂಥ ಒಂದು ಸೂರು ಅಂತ ಹೊಂದಿಕೊಂಡು ಎಲ್ಲರೂ ಸಂತೋಷದಾಯಕವಾಗಿರುವಂತಹ ಒಂದು ಫಲ ಈ ಮಂತ್ರದಿಂದ ಜನರಿಗೆ ಸಿಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.